ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಾಣಾ ಸ್ಟಿಲ್ಸ್ ಕನ್ನಡ. ಸೊ ಇವತ್ತು ಡೇಟ್ 24 ಆ್ಯಂಡ್ ಟೈಮ್ ಇವತ್ತು 11:30 ಆಗಿದೆ. ಆ್ಯಂಡ್ ಇವತ್ತು ಸೆಕೆಂಡ್ ಡೇ ಆಫ್ ಅವರ್ ರೋಡ್ ಟ್ರಿಪ್. ಜರ್ಮನಿಯಲ್ಲಿದ್ದೀವಿ. ಆ್ಯಂಡ್ ನನ್ನ ಜೊತೆ ಇವತ್ತು ವಸು, ಅವಿಯು ಆ್ಯಂಡ್ ಆದ್ರಿಕಾ ಜೊತೆಗಿದೆ. ಸೊ ಎಲ್ಲಿ ಹೋಗ್ತಿದ್ದೀವಿ ಆದ್ರಿಕಾ ಇವತ್ತು? ನಾವು ರೇಗನ್ಸ್ಬರ್ಗ್ ಹೋಗ್ತಾ ಇದೀವಿ. ಓಕೆ, ಇಟ್ಸ್ ಅ ಸ್ಮಾಲ್ ಟೌನ್ ಇನ್ ಬವೇರಿಯಾ. ಓಕೆ, ಅಂಡ್ ಸೊ ಅಲ್ಲಿ ಸುಮ್ಮನೆ ಸೈಟ್ ಸೀಯಿಂಗ್ ಮಾಡಿ ವಿ ಆರ್ ಪ್ಲಾನಿಂಗ್ ಟು ಸ್ಕ್ಯಾವೆಂಜರ್ ಹಂಟ್. ಸೊ ನೋಡೋಣ ಹೆಂಗ್ ನಡೆಯುತ್ತೆ ಅಂತ. ಓಕೆ, ಸೊ ಬೇಸಿಕಲಿ ಬೈರೂತಿನ ಎಷ್ಟಿದೆ? ಐ ಥಿಂಕ್ 135 ಕಿಲೋಮೀಟರ್ಸ್. 135 ಆ್ಯಂಡ್ 1 hour ಜರ್ನಿ ಇದೆ. ಸೊ ಹೋಗೋಣ, ಅಲ್ಲಿ ಹೋಗಿ ನೋಡೋಣ ಏನೇನಿದೆ ಅಂತ. ಸೊ ಲೆಟ್ಸ್ ಗೋ. ಸೊ ಸ್ನೋ ಆದಮೇಲೆ ಇವಾಗ ಬಿಸಿಲು ಬಂದ್ಬಿಟ್ಟಿದೆ ಆ್ಯಂಡ್ ಚೆನ್ನಾಗಿದೆ, ನೈಸ್. ಸೊ ಫೈನಲಿ ಕಾರ್ನ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ. ಸಿಟಿ ಸೆಂಟರಲ್ಲಿದ್ದೀವಿ ಆ್ಯಂಡ್ ಇಲ್ಲಿ ಪೇಯ್ಡ್ ಪಾರ್ಕಿಂಗ್ನ ತೊಗೋತಾ ಇದ್ದೀವಿ ಫಾರ್ ಸೇಫ್ಟಿ ರೀಸನ್ಸ್. ಸೊ ಇವಾಗ ಸೊ ಟೈಮ್ 1:15 ಆಗಿದೆ. ನೆಕ್ಸ್ಟ್ ಇವಾಗ ಸಿಟಿ ಕಡೆಗೆ ಹೋಗಿ ವಿಲ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್. ಸೊ ನಾವು ರೇಗನ್ಸ್ಬರ್ಗ್ ಈಗ ರೀಚ್ ಆಗಿದ್ದೀವಿ. ಈಗ ಟೈಮ್ 1:15 ಆಗಿದೆ. ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಆದ್ರಿಕಾ ಹೇಳ್ತಾಳೆ. ನಮ್ಮ ಪ್ಲಾನ್ ಏನಂದ್ರೆ ಒಂದು ಸ್ಕ್ಯಾವೆಂಜರ್ ಹಂಟ್ ಮಾಡೋದು ಅಂತ. ಸೊ ಬೇಸಿಕ್ಲಿ ಇಲ್ಲಿ ರೇಗನ್ಸ್ಬರ್ಗ್ನಲ್ಲಿ ಹಿಡನ್ ಜೆಮ್ಸ್ನ ಹೋಗಿ ಹುಡ್ಕಕ್ಕೆ ರಿಡಲ್ಸು ಮತ್ತು ಕ್ಲೂಸ್ ಸಾಲ್ವ್ ಮಾಡಿ ಕಂಡುಹಿಡಿಬೇಕು. ನಾವು ತೊಗೊಂಡಿರೋದು ಸ್ಕ್ಯಾವೆಂಜರ್ ಹಂಟ್ ಈ ಆ್ಯಪ್ ಅಥವಾ ಈ ವೆಬ್ಸೈಟ್ ಕಾಲ್ಡ್ ವೈಯೇಟರಿಂದ. ಪ್ರೈಸ್ ರೇಂಜ್ ತುಂಬ ವ್ಯತ್ಯಾಸ ಇರುತ್ತೆ, ಅಂದರೆ ಎಲ್ಲ ಸಿಟಿಗೂ ಡಿಫ್ರೆಂಟ್ ಆಗಿರುತ್ತೆ. ರೇಗನ್ಸ್ಬರ್ಗ್ ಸ್ಪೆಸಿಫಿಕ್ ಆಗಿ ಇಟ್ ವಾಸ್ €10 per head. So now €20 ಕೊಟ್ವಿ for 2 people, approximately €20. And ಇವಾಗ ಹೋಗಿ ನಾವು ಹುಡ್ಕೋಣ, ಹೆಂಗೆ ನಡೀತಂತ ನೋಡೋಣ. ಆ್ಯಂಡ್ ವಿಲ್ ಕೀಪ್ ಯು ಪೋಸ್ಟೆಡ್. ಸೊ ಇವಾಗ ಇದು ನಮ್ಮ ಸ್ಟಾರ್ಟಿಂಗ್ ಲೊಕೇಶನ್ನು ನಮ್ಮ ಸ್ಕ್ಯಾವೆಂಜರ್ ಹಂಟಿಗೆ. ಈ ಆ್ಯಪ್ ಇದೆ ಒಂದು, ಈ ಹೆಸರು ಎಕ್ಸ್ಪ್ಲೋರಿಯಲ್ ಅಂತ. ಈ ಆ್ಯಪ್ನಲ್ಲಿ ಒಂದು ಕೋಡ್ ಬರುತ್ತೆ ನಮಗೆ ಇಮೇಲಲ್ಲಿ. ಇದು ಈ ಗೇಮ್ನ ತೊಗೊಂಡಾದ್ಮೇಲೆ ಇನ್ ಮೆಸೇಜಸ್ ಆ ಕೋಡ್ನ ಈ ಆ್ಯಪ್ ಒಳಗಡೆ ಹಾಕ್ಬಿಟ್ಟು ಅಫಿಷಿಯಲಿ ನಿಮ್ಮದು ಗೇಮ್ನ ಸ್ಟಾರ್ಟ್ ಮಾಡ್ಬೋದು, ಸ್ಕ್ಯಾವೆಂಜರ್ ಹಂಟ್ನ ಸ್ಟಾರ್ಟ್ ಮಾಡ್ಬೋದು. ಇವಾಗಿಂದ ನಾವು ಕ್ಲೂಸ್ ಸಾಲ್ವ್ ಮಾಡಿ, ರಿಡಲ್ ಸಾಲ್ವ್ ಮಾಡಿ ನೆಕ್ಸ್ಟ್ ಹಿಡನ್ ಜೆಮ್ಗೆ ಹೋಗ್ತಾ ಇರಬೇಕು. ಸೊ ಇದು ನಮ್ದು ಬೇಸಿಕಲಿ ಫಸ್ಟ್ ಲೊಕೇಶನ್. ಈ ಆ್ಯಪ್ ಫಿಗರ್ ಔಟ್ ಮಾಡಿಬಿಟ್ಟು ಇಲ್ಲಿ ಒಳಗಡೆ ಹಾಕಿದ್ರೆ ನೆಕ್ಸ್ಟ್ ಲೊಕೇಶನ್ ಹೇಳುತ್ತೆ. ಇವಾಗ ನಾವು ಫಸ್ಟ್ ಲೊಕೇಶನ್ ನೋಡಿತ್ತು. ಇವಾಗ ನೆಕ್ಸ್ಟ್ ಸ್ವಲ್ಪ ಫಾರ್ ಆಗಿದೆ. ಸೊ ಹೋಗೋಣ, ನೆಕ್ಸ್ಟ್ ಲೊಕೇಶನ್ ಹೇಗಿದೆ ಅಂತ ನೋಡೋಣ. ಈಗ ನನ್ನ ಹಿಂದೆ ಇರೋ ಬಿಲ್ಡಿಂಗ್ ಅಲ್ಲಿ ನೀವು ವಿಂಡೋಗೆ ಫ್ರೇಮ್ಸ್ ನೋಡ್ತಾ ಇರ್ತೀರಲ್ವಾ, ಅದು ಆಕ್ಚುಲಿ ರಿಯಲ್ ಫ್ರೇಮ್ಸ್ ಅಲ್ಲ, ಅದು ಜಸ್ಟ್ ಪೇಂಟಿಂಗು. ಇಟ್ಸ್ ಕಾಲ್ಡ್ 3D ಪೇಂಟಿಂಗ್. ಇಟ್ಸ್ ಕಾಲ್ಡ್ ಟ್ರಾಂಪಲ್ ಆಯಿಲ್ ಅಂತ. ಇಟ್ಸ್ ಅ ವೆರಿ ಫೈನ್ ಆರ್ಟ್ ಪೇಂಟಿಂಗ್. ಅದೊಂಥರ ಕಣ್ಣಿಗೆ 3D ಎಫೆಕ್ಟ್ ತೋರಿಸುತ್ತೆ, ಬಟ್ ಇಟ್ಸ್ ಅ 3D ಪೇಂಟಿಂಗ್. ಒಂದು 20 ನಿಮಿಷ ನಡೀತಾ ಇದ್ದೇವೆ ಈ ಸ್ಟ್ರೀಟ್ಸಲ್ಲಿ. ಸ್ಟ್ರೀಟ್ಸ್ ತುಂಬ ಕಲರ್ಫುಲ್ ಆಗಿದೆ ಆ್ಯಂಡ್ ಎಲ್ಲ ಸ್ಪಾಟ್ಸ್ ಇನ್ಸ್ಟಾಗ್ರಾಮಬಲ್ಗೆ ಫಿಟ್ ಆಗಿದೆ. ಗೋವಾದ ಫೊಂಟ್ಯೂನಾಸ್ ಅಂತ ಇದೆಯಲ್ಲ ಆ ಥರ. ಬಟ್ ಯೂಶಲಿ ಜರ್ಮನಿಯಲ್ಲಿ ಎಲ್ಲ ಮನೆ ಕಲರ್ಸ್ ಎಲ್ಲ ತುಂಬ ಬ್ರೈಟ್ ಆಗಿ ಕಲರ್ಫುಲ್ ಆಗಿರ್ತದೆ. ಹೀಗೆ ಚೆನ್ನಾಗಿದೆ. ಸ್ಟ್ರೀಟ್ ನ್ಯಾರೋ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದೇನಾದ್ರೆ ಇವತ್ತು ಕ್ರಿಸ್ಮಸ್ ಈವ್ ಆಗಿರೋದ್ರಿಂದ ಇಲ್ಲಿ ರಜಾ. ಸೊ ಜನರು ತುಂಬ ಕಮ್ಮಿ ಇದ್ದಾರೆ. ಶಾಪ್ಸ್ ಆಫ್ ಕೋರ್ಸ್ ಕ್ಲೋಸ್ ಇದೆ, ಬಟ್ ಜನರು ಯಾರೂ ಇಲ್ಲ ಇಲ್ಲಿ. ಇಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ಸ್ ಎಲ್ಲ ಇದೆ, ಬಟ್ ಇವತ್ತಿಗೆ ಕ್ಲೋಸ್ ಆಗಿದೆ. ಐಮದ ಡೆಸ್ಟಿನೇಷನ್ ಅಂತ ಚೆಕ್ ಮಾಡಬೇಕು. ಓಕೆ, ಇದ್ರ ಹೆಸರು ಇಸ್ ನಾರ್ಡ್ಫಾರ್ಪ್ಲಾಟ್ಸ್. ಸೊ ಇವಾಗ ಇದು ಒಂಥರ ಹಿಸ್ಟ್ರಿ ಆಫ್ ದ ಲೊಕೇಶನ್. ಸ್ವಲ್ಪ ಸ್ಟೋರೀಸ್ ಹೇಳುತ್ತೆ ವಾಟ್ ಹ್ಯಾಪೆಂಡ್ ಅಂತ. ಸಾಲ್ವ್ ದ ಟಾಸ್ಕ್. ದಿ ಇಸ್ರೇಲಿ ಆರ್ಟಿಸ್ಟ್ ಡ್ಯಾನಿ ಕ್ಯಾರವನ್ ಬಿಲ್ಟ್ a meeting place next to the Neufakirche church that brings the historical events to life. What did he reproduce? Okay, ಈ ಥರ ಕ್ವಶನ್ಸ್ ಕೇಳಿದ್ರೆ ಅದನ್ನ ಆನ್ಸರ್ ಮಾಡಬೇಕು ಬೇಸಿಕಲಿ. ಇವಾಗ this is related to that. ಅಂದ್ರೆ ಓಕೆ ಸಮೇತ. ಓಕೆ, ಆ್ಯಕ್ಚುಲಿ ಈ ಮಾರ್ಕೆಟ್ ಓಪನ್ ಇದ್ದರೆ ತುಂಬ ಇನ್ನೂ ಚೆನ್ನಾಗಿರೋದು. ಶಾಪಿಂಗ್ ಆಪ್ಷನ್ಸ್ ಎಲ್ಲ ಇರೋದು ಆ್ಯಂಡ್ ತಿನ್ನೋದಕ್ಕೂ ತುಂಬ ಆಪ್ಷನ್ಸ್ ಎಲ್ಲ ಇರೋದು. ನಾವು ಡೆಫಿನೆಟ್ಲಿ ಅದನ್ನು ಮಿಸ್ ಮಾಡ್ತಾ ಇದ್ವಿ.
ಸೊ ಹೋಗೋಣ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ. ನಮ್ಮದು ಥರ್ಡ್ ಲೊಕೇಶನ್ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಕೆಥಿಡ್ರಲ್. ಆ್ಯಕ್ಚುಲಿ ನಾವು ಈ ಥರ ಕೆಥಿಡ್ರಲ್ನ ಕೋಲೋನಲ್ಲಿ ನೋಡಿದ್ವಿ ಜರ್ಮನಿಲಿ. ಅದು ಸ್ವಲ್ಪ ದೊಡ್ಡದಾಗಿದೆ, ಇದು ಸ್ವಲ್ಪ ಚಿಕ್ಕದಾಗಿದೆ. ಬಟ್ ಇದರ ಆರ್ಕಿಟೆಕ್ಚರ್ ಅಂತೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದರ ಬಗ್ಗೆ ಡೀಟೇಲ್ಸು ಇಲ್ಲಿ ಹಾಕಿದ್ದಾರೆ. ಮತ್ತು ಇಂಗ್ಲೀಷಲ್ಲಿ ಇರಲ್ಲ ಅನ್ಕೋತೀನಿ. ಜರ್ಮನಿಯಲ್ಲಿದೆ ಅಲ್ಲ. ಸ್ಟಾಟ್ಲಿಶ್ ಸೆಂಟರ್ ಥರ ಇದೆ, ತುಂಬಾ ಚೆನ್ನಾಗಿದೆ. ಸದ್ಯಕ್ಕೆ ಶ್ರುತಿ ಕಸಿನ್ ಒಳಗಡೆ ಹೋಗಿದ್ದಾರೆ ಆ್ಯಂಡ್ ನಾವು ಆಚೆ ಇದ್ದೀವಿ ಸಿಂಹ ಜೊತೆ. ಆ್ಯಂಡ್ ಅವ್ರು ಬಂದಮೇಲೆ ಸಿಂಹನ ಅವ್ರು ನೋಡ್ಕೋತಾರೆ ಆ್ಯಂಡ್ ನಾವು ಒಳಗಡೆ ಹೋಗ್ತೀವಿ. ಫೈವ್ ಲೆಟರ್ಸ್ ಅಲ್ವಾ ಆದ್ರಿ? ಸೊ ಇದು ನಮ್ಮದು ನೆಕ್ಸ್ಟ್ ಲೊಕೇಶನ್. ಇಲ್ಲಿ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಪಜಲ್ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಏನು ಪಜಲ್ ಸಾಲ್ವ್ ಮಾಡ್ಬೇಕು ಇವಾಗ? ಹೆಸರು ಹುಡುಕ್ಬೇಕು ಎಲ್ಲೋ. ಓಕೆ, ಸ್ಕ್ಯಾವೆಂಜರ್ ಹಂಟ್ ಅಂತ ಇದೆ ಬೇಸಿಕಲಿ. ಏನು ಹೆಸರು ಸಿಕ್ತು? ನೀಗ್ರಾ. ಹಾಂ, ಇವಾಗ 37%. ನಾನು ಎಷ್ಟಾಯ್ತು ಇವಾಗ ಟೈಮ್? 3 o'clock. ಸೊ ಆಲ್ಮೋಸ್ಟ್ 1.5 ಅವರಲ್ಲಿ 4 ಲೊಕೇಶನ್ಸ್ ಕಂಪ್ಲೀಟ್ ಆಯ್ತು. ಗುಡ್ ಜಾಬ್. ಸೊ ನೆಕ್ಸ್ಟ್ ಲೊಕೇಶನ್ ಇಸ್ ರಿವರ್ ದಾನುಬೆ. ಸೊ ರಿವರ್ ಹತ್ರ ಹೋಗ್ತೇವೆ ಬೇಸಿಕ್ಲಿ. ಏನು ಫ್ಲೂಸ್ಕ್ ದಾನುಬೆ. ಸೊ ಅದು ಸ್ಟೋನ್ ಬ್ರಿಡ್ಜ್ ಅಲ್ಲಿ ದೂರದಲ್ಲಿದೆ. ಸೊ ಇದು ದಾನುಬೆ ರಿವರ್ ಅಂತ. ಅಲ್ಲಿ ದೂರದಲ್ಲಿ ಕಾಣಿಸಿರೋದು ಸ್ಟೋನ್ ಬ್ರಿಡ್ಜ್. ಅದರದ್ದು ಹಿಸ್ಟ್ರಿ ನನಗೂ ಗೊತ್ತಿಲ್ಲ. ಬಟ್ ರಿವರ್ ಅಂತೂ ಫುಲ್ಲು ಫೋರ್ಸಲ್ಲಿ ಫ್ಲೋ ಆಗ್ತದೆ. ಸೊ ಇದು ದಾನುಬೆ ರಿವರು. ಇದು ಒನ್ ಆಫ್ ದ ಲಾಂಗೆಸ್ಟ್ ಫ್ಲೋಯಿಂಗ್ ರಿವರು ಯುರೋಪಲ್ಲಿ. ಸೌತ್ ಈಸ್ಟಿಂದ ಹಿಡಿದು ಸೆಂಟ್ರಲ್ ಯುರೋಪ್ವರೆಗೂ ಕನೆಕ್ಟ್ ಆಗುತ್ತೆ. ತುಂಬ ಕಂಟ್ರೀಸ್ನ ಕನೆಕ್ಟ್ ಮಾಡುತ್ತೆ. ಜರ್ಮನಿಲಿ ಒರಿಜಿನೇಟ್ ಆಗೋದು, ಬಟ್ ಹಂಗೇರಿ ಆ ಥರ ತುಂಬ ಕಂಟ್ರೀಸ್ನ ಈ ರಿವರ್ ಕವರ್ ಮಾಡುತ್ತೆ. ಆ್ಯಂಡ್ ನನ್ನ ಹಿಂದೆ ನೀವು ನೋಡ್ತಾ ಇರೋದು ಸ್ಟೋನ್ ಬ್ರಿಡ್ಜ್ ಅಂತ. ಅದು ಈ ಫುಲ್ ವ್ಯೂ ನೀವು ರೇಗನ್ಸ್ಬರ್ಗ್ ಅಂತ ಹುಡ್ಕಿದ್ರೆ ನಿಮ್ಗೊಂಥರ ಪೋಸ್ಟ್ ಕಾರ್ಡ್ ವ್ಯೂ ಸಿಗೋದೇ ಇದರದ್ದು. ನೀವು ಪ್ರಾಪರ್ ಸೀಸನಲ್ಲಿ ಬಂದರೆ, ನಾವು ಆ್ಯಕ್ಚುಲಿ ಕ್ರಿಸ್ಮಸ್ ಈವ್ ದಿನ ಬಂದಿದ್ದೀವಿ, ಹಾಗಾಗಿ ಎಲ್ಲ ರಜಾ ಇಲ್ಲಿ. ಬಟ್ ನೀವು ನಾನ್ ಹಾಲಿಡೇ ಟೈಮ್ಸಲ್ಲಿ ಬಂದರೆ ಇಲ್ಲಿ ಡ್ಯಾನುಬೆ ಕ್ರೂಸಸ್ ಇದೆ, ಬೋಟ್ ರೈಡ್ಸ್ ಇದೆ. ಸೊ ತುಂಬ ಆ್ಯಕ್ಟಿವಿಟೀಸ್ ಇದೆ, ನೀವು ಬಂದು ಮಾಡ್ಬೋದು. ಇದು ಓಲ್ಡೆಸ್ಟ್ ಹಿಸ್ಟಾರಿಕ್ ಸಾಸೇಜ್ ಹೌಸ್. ಇಲ್ಲಿ ನೀವು ನೋಡಬಹುದು ಹಳೆ ಕಾಲದ ಒಂದು ಅಡುಗೆ ಮನೆ ಇದೆ. ಆಮೇಲೆ ಇಲ್ಲಿ ಸಾಸೇಜ್ ಮಾಡ್ತಾಯಿದ್ರು. ಇಲ್ಲಿ ಯಾವಾಗ ಫ್ಲಡ್ ಆಗ್ತಾ ಇತ್ತೋ ಇಲ್ಲಿ ನೀರು ರೈಸ್ ಆಗಿ ಡ್ಯಾನ್ಯೂಬಿಂದ ಇಲ್ಲಿ ಲೆವೆಲ್ ಫುಲ್ ಇದು ಕವರ್ ಆಗಿ ಹೋಗ್ತಾ ಇತ್ತು. ಅದಕ್ಕೆ ಅವರು ಎವ್ರಿ ಟೈಮ್ ಮಾತ್ರ ಆದಾಗ ಅಲ್ಲಿ ಮಾರ್ಕ್ ಮಾಡಿದ್ದಾರೆ. 1989ನಲ್ಲಿ ಈ ಲೆವೆಲ್ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ 1988 ಇಲ್ಲಿವರೆಗೂ ಇತ್ತು ವಾಟರು. 54 ಇಲ್ಲಿವರೆಗೂ ಬಂದಿತ್ತು. 65 ಇಲ್ಲಿವರೆಗೂ ಬಂದಿತ್ತು. ದ ಓಲ್ಡೆಸ್ಟ್ ರೆಸ್ಟೋರೆಂಟ್. ಓ, ಇದು ಸಾಸೇಜಸ್. 29 ಡಿಸೆಂಬರ್ 1882. ಓ, ಈ ಲೆವೆಲ್ ಪ್ಲೇಟ್ ಇದ್ದಾರೆ, ಸ್ಟೂಲ್ಸ್ ಇಟ್ಟಿದ್ದಾರೆ, ಟೇಬಲ್ಸ್ ಎಲ್ಲ ಇದೆ. ಒನ್ ಆಫ್ ದ ಓಲ್ಡೆಸ್ಟ್ ರೆಸ್ಟೋರೆಂಟ್. ಸೊ ಬೇಸಿಕಲಿ ನಮಗೆ ಇದು ಪ್ರಾಗ್ ಬ್ರಿಡ್ಜ್ ಥರನೇ ಕಾಣಿಸ್ತದೆ ನಮಗೆ. ಆ್ಯಂಡ್ ಸ್ಕೈಲೈನ್ ನೋಡ್ಬೋದು, ಬ್ಲೂ ಎಲ್ಲೋ ಕ್ಲೌಡಿ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ ಇವಾಗ. ಇದು ಮಿಡಿವಲ್ ಏಜಸ್ ಅಲ್ಲಿ ಓಕೆ ಒನ್ ಆಫ್ ದ 8 ವಂಡರ್ ಆಫ್ ದ ವರ್ಲ್ಡ್ ಕನ್ಸಿಡರ್ ಆಗಿತ್ತಲ್ವಾ? ಓಕೆ, ಸೊ ಹೋಗುವ ಇವಾಗ. ಇಲ್ಲಿ ನಡ್ಕೊಂಡು ಮೇಲೇನೂ ಹೋಗ್ಬೋದು ಅನ್ಸುತ್ತಲ್ವಾ? ಇದು ಹೋಗ್ಬೋದು. ಓಕೆ, ಸೊ ಇವಾಗ ಸ್ಟೋನ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಶ್ರುತಿ ಅವರೆಲ್ಲ ಸ್ವಲ್ಪ ಮುಂದೆ ಹೋಗಿದ್ದಾರೆ. ನಾನು ಆ್ಯಕ್ಚುಲಿ ಟೈಮ್ ಲ್ಯಾಪ್ಸ್ ತೊಗೋಬೇಕಂದ್ರೆ ನಾನು ಹಿಂದೆ ಉಳ್ಕೊಂಡಿದ್ದೆ. ಆ್ಯಂಡ್ ಹಿಂದ್ಗಡೆ ನೋಡ್ಬೋದು ಆ ಟವರ್ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಕಾಣಿಸ್ತಾ ಇತ್ತು. ಚಳಿ ಜಾಸ್ತಿ ಆಗೋಗಿದೆ. ಇಷ್ಟು ಚಳಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಚಳಿ ತುಂಬಾ ಇದೆ.
ಮೇ ಬಿ ಆ ರಿವರ್ ಹತ್ರ ಇರೋದ್ರಿಂದ ಚಳಿ ಜಾಸ್ತಿ ಇದೆ ಅನ್ಸುತ್ತೆ. So it's Regensburg. It's a model of Regensburg in 1964. ಈ ಥರ ಕಾಣಿಸ್ತಿತ್ತಾ? There's lighting on. The lights are on. Yeah. Nice. Okay. So this is a government building where you go for all your basic formalities. ಅಂದರೆ ಒಂದು ಸಿಟಿಗೆ ಬಂದರೆ ಅಲ್ಲಿ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು, ಡಿರಿಜಿಸ್ಟರ್ ಹೇಗೆ ಮಾಡೋದು, ಬೇಸಿಕ್ ಟ್ರಾನ್ಸಾಕ್ಷನಲ್ ಡೇ ಟು ಡೇ ಆಕ್ಟಿವಿಟೀಸ್ಗೆ ಇಲ್ಲಿ ನಾವು ಹೋಗಿ ಕೇಳ್ಕೊಬೋದು. ಬಟ್ ಬಿಲ್ಡಿಂಗ್ಸ್ ಎಲ್ಲ ತುಂಬ ಕಲರ್ಫುಲ್ ಆಗಿದೆ. ಸೊ ಕಂಪ್ಲೀಟ್ ಆಯ್ತಾ ಇವಾಗ ನಿನ್ನ ಟಾಸ್ಕು? ಆಲ್ಮೋಸ್ಟ್ done. Yes, we're done with 87%. ಆಯ್ತಾ? ಗುಡ್. Actually ಗೊತ್ತಿಲ್ಲ how many points, ಎಷ್ಟು ಪಾಯಿಂಟ್ಸ್ ಇದೆ. ಓಕೆ ಅದು ನೋಡಬೇಕು. ಓಕೆ. ಡಿಡ್ ಯು ಎಂಜಾಯ್ ಆರ್ ಯು? ಕೂಲ್. ಸೊ ಇದ್ರ ಹೆಸರು ಸ್ಟೊಲ್ಪರ್ಸ್ಟೈನೆ ಅಂತ ಜರ್ಮನಲ್ಲಿ. ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಸ್ಟಂಬ್ಲಿಂಗ್ ಸ್ಟೋನ್ಸ್ ಅಂತ. ಅದ್ರ ಮೇಲೆ ದ ವಿಕ್ಟಿಮ್ಸ್ ಆಫ್ ದ ನಾಟ್ಸಿ ಎಲ್ಲ ಕಡೆ ಜರ್ಮನಿ ಹಾಕಿದ್ದಾರೆ. ಸೊ ಇಟ್ಸ್ ಒಂಥರ ಮೆಮರಿ ಆಫ್ ಆಲ್ ದ ವಿಕ್ಟಿಮ್ಸ್ ಆಫ್ ದ ವಾರ್ ಅಂತ ಅನ್ಕೋಬೋದು. ಸೊ ನೆಕ್ಸ್ಟ್ ಕಾಫಿ ಕುಡಿಯುವ ಟೈಮ್. ಕಾಫಿ ಕುಡಿಲಿಕ್ಕೆ ಹೋಗುವ. ಸಿಂಬಾ ಇವತ್ತು ಫುಲ್ ವಾಕ್ ಮಾಡಿದ್ದಾನೆ, ನಾವು ಎತ್ತಲೇ ಇಲ್ಲ. ಫುಲ್ ಸಿಂಬಾನೇ ವಾಕ್ ಮಾಡಿದ್ದ. ಇದು ಆಲ್ಮಂಡ್ ಅಂಡ್ ಕ್ಯಾರಮಲ್ ಕೇಕು, ಇದು ಆಪಲ್ ಕೇಕು, ಇದು ಚೀಸ್ ಕೇಕು. ಐ ಲೈಕ್ ಚೀಸ್ ಕೇಕ್. ಆ್ಯಂಡ್ ಕಾಫಿ ಶಾಪ್ ಈ ಥರ ಕಾಣಿಸ್ತಾ ಇದೆ. ಬೇಸಿಕಲಿ ಇದಿಷ್ಟ ಆಯಿತು, ಇದಿಷ್ಟ ಆಯಿತು, ಇದು ಇದಿಷ್ಟ ಚೀಸ್ ಆಗಿದೆ. ಕೇಕು ಅಂಡ್ ಆಲ್ಮಂಡ್ ಅಂಡ್ ಕ್ಯಾರಮಲ್. ಇದು ಆಪಲ್ ಕೇಕ್. ಇಷ್ಟ ಆಗಿಲ್ಲ, ಅದು ಕಹಿ ಕಹಿ ಇತ್ತು. ಹುಳಿ ಇರುತ್ತೆ ಯೂಶಲಿ.